ನ್ಯೂಸ್ ಫಸ್ಟ್ ಎಜುಕೇಷನ್ಗೆ ಸ್ವಾಗತ. ನಾನು ಚಂದ್ರಮೋಹನ್. ಸರ್ಕಾರಿ ಹುದ್ದೆ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಪ್ರತಿಯೊಬ್ಬರಿಗೂ ಸರ್ಕಾರಿ ಉದ್ಯೋಗ ಪಡೆಯುವ ಆಸೆ ಇದ್ದೇ ಇರುತ್ತೆ. ಅದರಲ್ಲೂ ಸೈನ್ಸು, ಕಾಮರ್ಸ್, ಆರ್ಟ್ಸ್ ಯಾವುದೇ ವಿಷಯ ಓದಿರಲಿ, ಎಲ್ಲರಿಗೂ ಸರ್ಕಾರಿ ಕೆಲಸ ಬೇಕೇ ಬೇಕು. ಅಷ್ಟರ ಮಟ್ಟಿಗೆ ಜನ ಸರ್ಕಾರಿ ಕೆಲಸದ ಹಿಂದೆ ಬಿದ್ದಿದ್ದಾರೆ. ಹಗಲು ರಾತ್ರಿ ನಿದ್ದೆಗೆಟ್ಟು ಓದ್ತಾರೆ. ಆರೋಗ್ಯ ಕೆಟ್ಟರೂ ಪರವಾಗಿಲ್ಲ, ಸರ್ಕಾರಿ ಕೆಲಸ ಬೇಕು ಎಂದು ಪಟ್ಟು ಹಿಡಿದು ಕೂತಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಸರ್ಕಾರದ ಉದ್ಯೋಗದಲ್ಲಿ ಸಿಗೋ ಭದ್ರತೆ. ಮಾಸ್ಟರ್ ಡಿಗ್ರಿ ಮುಗಿದ ಬೆನ್ನಲ್ಲೇ ಎಷ್ಟೋ ವಿದ್ಯಾರ್ಥಿಗಳು ಕೆಸೆಟ್, ನೆಟ್ ಎರಡೂ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ವರ್ಷಗಟ್ಟಲೆ ಕಷ್ಟಪಟ್ಟು ಓದಿ ಎಕ್ಸಾಮ್ ಕ್ಲಿಯರ್ ಮಾಡಿದ್ದಾರೆ. ಈ ಮೂಲಕ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಅರ್ಹತೆಯನ್ನು ಪಡ್ಕೊಂಡಿದ್ದಾರೆ. ಬ್ಯಾಚುಲರ್ ಡಿಗ್ರಿ ಮಾಡಿದವರು ಬೋಧಕೇತರ ಹುದ್ದೆಗಳ ಭರ್ತಿಗೆ ಕಾಯ್ತಾ ಇದ್ದಾರೆ. BA, BE, BSc, MA, MBA, BS, MS, MSW ಸೇರಿದಂತೆ PhD ವಿದ್ಯಾರ್ಥಿಗಳು ಸರ್ಕಾರಿ ಕೆಲಸಕ್ಕಾಗಿ ತಪಸ್ಸು ಮಾಡ್ತಾ ಇದ್ದಾರೆ. ಸರ್ಕಾರ ಯಾವಾಗ ನೇಮಕಾತಿ ಮಾಡಲಿದೆ ಅಂತ ಎದುರು ನೋಡ್ತಾ ಇದ್ದಾರೆ. ಭಾರತೀಯರಲ್ಲಿ ಸರ್ಕಾರಿ ಕೆಲಸದ ಮೇಲೆ ವ್ಯಾಮೋಹಕ್ಕೆ ಕಾರಣ ಹೊಂದಿದೆ. ಜಾಬ್ ಸೆಕ್ಯೂರಿಟಿ ಒಂದು ದೊಡ್ಡ ಅಂಶವಾದರೆ, ಉದ್ಯೋಗದಿಂದ ಸಿಗುವ ಇತರೆ ಸೌಲಭ್ಯಗಳು ಜನರನ್ನು ಸರ್ಕಾರಿ ಕೆಲಸದತ್ತ ಆಕರ್ಷಿಸ್ತಾ ಇವೆ. ಇಂಥವರಿಗೆ ಗುಡ್ ನ್ಯೂಸ್ ಹೊಂದಿದೆ. ಮುಂದಿನ 6 ತಿಂಗಳಲ್ಲಿ ಈ ಟಾಪ್ 5 ಉದ್ಯೋಗಗಳ ನೇಮಕಾತಿಗೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಕೇಂದ್ರ ಸರ್ಕಾರದ ಮೊದಲ ಆದ್ಯತೆ ಭಾರತೀಯ ಆಡಳಿತ ಸೇವೆ. ಕಾರಣ, IAS ಮತ್ತು IPS ಹುದ್ದೆಗಳ ಭರ್ತಿ ಮಾಡಿದ್ರೆ ಸರ್ಕಾರದ ಕೆಲಸಗಳು ಬೇಗನೆ ಆಗ್ತವೆ. ಹಾಗಾಗಿ ಇದಕ್ಕಾಗಿ ಕೇಂದ್ರ ಸರ್ಕಾರ ಹೆಚ್ಚುವರಿಯಾಗಿ IAS ಮತ್ತು IPS ಹುದ್ದೆಗಳ ಸೃಷ್ಟಿಗೆ ಮುಂದಾಗಿದ್ದು, ಮುಂದಿನ 6 ತಿಂಗಳಲ್ಲಿ ಮತ್ತೆ ನೇಮಕಾತಿ ನಡೆಯಲಿದೆ. IAS ಮತ್ತು IPS ಅಧಿಕಾರಿಗಳಿಗೆ ವಾಸ ಮಾಡಲು ಸರ್ಕಾರಿ ಮನೆಗಳು ಮತ್ತು ಪ್ರಯಾಣಿಸಲು ದುಬಾರಿ ಕಾರ್ಗಳನ್ನು ಸರ್ಕಾರ ನೀಡುತ್ತೆ. ಇವರಿಗೆ ಬರೋಬ್ಬರಿ 56,000 ಮೂಲ ವೇತನ ಸಿಗುತ್ತೆ. ಇಷ್ಟೇ ಅಲ್ಲ, ಸರ್ಕಾರ ಸಾರ್ವಜನಿಕ ವಲಯದ ಇಂಜಿನಿಯರ್ಗಳ ನೇಮಕಾತಿಗೆ ಮುಂದಾಗಿದೆ. ಇವರ ಮಾಸಿಕ ವೇತನ 24,000ದಿಂದ 50,000ದವರೆಗೆ ವೇತನ ಇದೆ. ಅವರ ವಾರ್ಷಿಕ CTC 10,80,000ದವರೆಗೆ ಇರುತ್ತೆ. ಅಷ್ಟೇ ಅಲ್ಲ, ಮ್ಯಾನೇಜ್ಮೆಂಟ್ ಟ್ರೈನಿಗಳು ತಿಂಗಳಿಗೆ 24,900 ರೂಪಾಯಿನಿಂದ 50,500 ರೂಪಾಯಿಗಳವರೆಗೆ ವೇತನವನ್ನು ಪಡೀತಾರೆ. ಮೂರನೆಯದು ಇಸ್ರೋ, DRDO, ವಿಜ್ಞಾನಿ ಮತ್ತು ಇಂಜಿನಿಯರ್ಗಳ ನೇಮಕಾತಿ. ಸಂಶೋಧನೆಯಲ್ಲಿ ಆಸಕ್ತಿ ಹೊಂದಿರುವ ಇಂಜಿನಿಯರ್ಸ್ ಇಸ್ರೋ ಮತ್ತು DRDOಗಳಲ್ಲಿ ವಿಜ್ಞಾನಿ ಮತ್ತು ಇಂಜಿನಿಯರ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಈ ಸಂಸ್ಥೆಗಳಲ್ಲಿ ಕೆಲಸ ಮಾಡುವವರಿಗೆ ಉತ್ತಮ ವಸತಿ ಸೌಲಭ್ಯವನ್ನು ನೀಡಲಾಗುತ್ತೆ. ಜೊತೆಗೆ ಮಾಸಿಕ 60,000 ರೂಪಾಯಿ ಸಂಬಳವನ್ನು ನೀಡಲಾಗುತ್ತೆ. ಬಳಿಕ ಭಾರತೀಯ ವಿದೇಶಾಂಗ ಸೇವೆಯ ನೇಮಕಾತಿ ನಡೆಯಲಿದೆ. IFS ಅಧಿಕಾರಿಗಳಿಗೆ ರಾಷ್ಟ್ರದ ಪ್ರತಿನಿಧಿಗಳ ಸ್ಥಾನಮಾನವನ್ನು ನೀಡಲಾಗುತ್ತೆ. ವಿದೇಶಿ ಸೇವೆಯ ಸೀನಿಯರ್ ಟೈಮ್ ಸ್ಕೇಲ್ನಲ್ಲಿ ಇವರಿಗೆ 15,600 ರೂಪಾಯಿಯಿಂದ 39,100 ರೂಪಾಯಿ ಮತ್ತು ಗ್ರೇಡ್ ಪೇ 6,600 ರೂಪಾಯಿ ಪಡೀತಾರೆ. ಇದಾದ ಮೇಲೆ ರಕ್ಷಣಾ ಸೇವೆಗಳಾದ ನೌಕಾಪಡೆ, ಸೇನೆ ಮತ್ತು ವಾಯುಪಡೆಯಲ್ಲೂ ಕೂಡ ನೇಮಕಾತಿ ನಡೆಯಲಿದೆ. ಇವರಿಗೂ ಉತ್ತಮ ಸಂಬಳದ ಜೊತೆಗೆ ವೈದ್ಯಕೀಯ ಸೌಲಭ್ಯಗಳು, ಸರ್ಕಾರಿ ವಸತಿ ಮತ್ತು ಸಾರಿಗೆ ವೆಚ್ಚಗಳಂತಹ ಪ್ರಯೋಜನಗಳನ್ನು ನೀಡಲಾಗುತ್ತೆ. ರಕ್ಷಣಾ ಸೇವೆಗಳಲ್ಲಿ ಜೂನಿಯರ್ ಗ್ರೇಡ್ ಕಮಾಂಡೆಂಟ್ 15,600 ರೂಪಾಯಿಯಿಂದ 39,100 ರೂಪಾಯಿ ಮತ್ತು ಗ್ರೇಡ್ ಪೇ 7,600 ರೂಪಾಯಿ ಇರುತ್ತೆ. ಇಷ್ಟೇ ಅಲ್ಲ, ಕೇಂದ್ರೀಯ ವಿಶ್ವವಿದ್ಯಾಲಯಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರು ಮತ್ತು ಉಪನ್ಯಾಸಕರ ನೇಮಕಾತಿ ಕೂಡ ಆಗಲಿದೆ. ಇವರಿಗೆ ತಿಂಗಳಿಗೆ 50,000 ರೂಪಾಯಿ ಸಂಬಳವನ್ನು ನೀಡಲಾಗುತ್ತೆ. SSC ಅಂದರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ CGL, CHSL, MTS ಮತ್ತು CPO-ನಂತಹ ವಿವಿಧ ಪರೀಕ್ಷೆಗಳನ್ನು ನಡೆಸುತ್ತೆ. ಇವು ಕೇಂದ್ರ ಸರ್ಕಾರದ ಕೆಲಸಗಳು. ಈ ಇಲಾಖೆಯ ನೌಕರರಿಗೆ 45,000 ರೂಪಾಯಿ ಸಂಬಳ ಸಿಗುತ್ತೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನ್ಯೂಸ್ ಫಸ್ಟ್ ಎಜುಕೇಷನ್ ಸಬ್ಸ್ಕ್ರೈಬ್ ಮಾಡಿ.